ಮಂಜುನಾಥ್ ಕೆ ನವಲೆಯವರು ಉಪಸ್ಥಿತರಿದ್ದಾರೆ ಹಾಗೂ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಶಿವಮೊಗ್ಗದ ಹೆಮ್ಮೆಯ ಶಾಸಕರಾದ ಎಸ್.ಎನ್. ಚನ್ನಬಸಪ್ಪನವರು ನೆರವೇರಿಸಿಕೊಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕರ್ನಾಟಕ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಮಾಡಿಕೊಂಡಿದೆ. ಅದನ್ನು ಜಾತಿ ಗಣತಿ ಅಂತ ಕರೆದಿದೆ. ಜಾತಿ ಗಣತಿಯನ್ನ ಮಾಡಲಿಕ್ಕೆ ಅಧಿಕಾರನೇ ಇಲ್ಲ ರಾಜ್ಯ ಸರ್ಕಾರ. ಈಗಾಗಲೇ ಕೇಂದ್ರ ಸರ್ಕಾರ ನಿಶ್ಚಯ ಮಾಡಿದೆ ಗಣತಿ ಆಗಬೇಕು ಅಂತ ಹೇಳಿ. ಆ ದಿಕ್ಕಲ್ಲಿ ಹೆಜ್ಜೆಯನ್ನು ಕೇಂದ್ರ ಸರ್ಕಾರ ಮಾಡಿದೆ. ಕಾನೂನನ್ನ ಮೀರಿ ಇವತ್ತು ಈ ಸಮೀಕ್ಷೆ ಮಾಡಲಿಕ್ಕೆ ಹೊರಟಿರುವಂತ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಕ್ರಮ ಏನಿದೆ, ಇದು ಅತ್ಯಂತ ಅವೈಜ್ಞಾನಿಕ ಮತ್ತು ಕಾನೂನು ಬಾಹಿರವಾದಂತಹ ಕ್ರಮ ಅಂತ ಹೇಳಿ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾಡ್ತಾ ಇದ್ದಾರೆ ಅವ್ರು, ಯಾವತ್ತೂ ಕೂಡ ಅದನ್ನ ಏನು ಯೋಚನೆ ಮಾಡ್ತಾರೆ ಅದು ಮುಂದಕ್ಕೆ ತಗೊಂಡೋಗೋ ಪ್ರಯತ್ನ ಅವ್ರು ಮಾಡ್ತಾರೆ. ಪ್ರತಿ ಬಾರಿ ಮತ್ತೆ ಮಣ್ಣು ತಿನ್ನೋ ಕೆಲಸವನ್ನು ಅವ್ರು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡಿ, ಇದರೊಳಗಡೆ ಎಷ್ಟು ಡೇಂಜರ್ ಇದೆ ಅಂತ ಹೇಳಿದ್ರೆ, ಇದು ಹಿಂದೂ ರಾಷ್ಟ್ರ, ಬಹುಸಂಖ್ಯಾತರು ಹಿಂದೂಗಳಂತ ರಾಷ್ಟ್ರ. ಇದು ಧರ್ಮದ ಆಧಾರಿತವಾಗಿ ರಾಷ್ಟ್ರವನ್ನ ಒಡೆದ ಮೇಲೂ ಕೂಡ ಈ ರಾಷ್ಟ್ರದೊಳಗಡೆ ಇನ್ನೊಂದು ಸಂಗತಿ ಬೇರೆ ಮಾಡುವಂತ ಕೆಲಸವನ್ನ, ಈ ರಾಜ್ಯದಲ್ಲಿ ಮಾಡುವಂತ ಕೆಲಸವನ್ನ, ಹುನ್ನಾರವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ನಾನು ಒಂದೇ ಒಂದು ವಿನಂತಿ ಮಾಡ್ತೇನೆ ಈ ರಾಜ್ಯದ ಜನತೆಗೆ. ಯಾವ ಹಿಂದೂ ಸಮಾಜದ ಜಾತಿಗಳಿದೆ, ಈ ಜಾತಿಗಳನ್ನ ಒಡೆದು ಆಳುವಂತ ಕೃತ್ಯಕ್ಕೆ ಕೈ ಹಾಕಿರುವಂತ ಕಾಂಗ್ರೆಸ್ಸಿನ ನೀತಿಯ ವಿರುದ್ಧವಾಗಿ ನಾವೆಲ್ಲರೂ ಸಮಷ್ಟಿಯಾಗಿ ಯೋಚನೆ ಮಾಡಬೇಕಾಗಿದೆ, ಸಮಗ್ರವಾಗಿ ಆಲೋಚನೆ ಮಾಡಬೇಕಾಗಿದೆ. ಹಾಗಾಗಿ ಈ ಒಂದು ಸಂದರ್ಭದೊಳಗಡೆ, ಜನಗಣತಿಯ ಈ ಒಂದು ಸಂದರ್ಭದೊಳಗಡೆ ನಾವೆಲ್ಲರೂ ಕೂಡ, ಇಡೀ ಹಿಂದೂ ಸಮಾಜದ ಬಂಧುಗಳು, ಧರ್ಮದ ಕಾಲಂನಲ್ಲಿ ಹಿಂದೂ ಧರ್ಮ ಅಂತ ಹೇಳಿ ಬರೆಸಬೇಕು ಅಂತ ಹೇಳಿ ನಾನು ಇಡೀ ರಾಜ್ಯದ ಜನತೆಯ ಪರವಾಗಿ ನಾನು ವಿನಂತಿಯನ್ನು ನಾನು ಮಾಡ್ತೇನೆ. ಧರ್ಮ ಹಿಂದೂ, ನಮ್ಮ ಜಾತಿಗಳಿದೆ, ನಂತರದಲ್ಲಿ ಜಾತಿ, ನಂತರದಲ್ಲಿ ಉಪಪಂಗಡಗಳು, ಎಲ್ಲದೂ ಬರಲಿಕ್ಕೆ ಅವಕಾಶ ಇರುವಂತ ಈ ಒಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಮಸ್ತ ಎಲ್ಲ ಸಕಲ ಸಮಾಜದ ಬಂಧುಗಳಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ಹಿಂದೂ ಅನ್ನುವಂತ ಕಾಲಂನಲ್ಲಿ, ಧರ್ಮದ ಕಾಲಂನಲ್ಲಿ ಹಿಂದೂ ಧರ್ಮವನ್ನ ಬರಿಬೇಕು. ನಂತರ ತಮ್ಮ ಜಾತಿ ಉಪಜಾತಿಗಳನ್ನ, ಉಪಪಂಗಡಗಳನ್ನ ಬರೀಲಿಕ್ಕೆ ಅವಕಾಶ ಇರುವಂತಹ ಸಂದರ್ಭದಲ್ಲಿ ಅದನ್ನು ಬರೀಬೇಕು. ಯಾವುದೇ ಕಾರಣಕ್ಕೂ ಇದರಿಂದ ಯಾವುದೇ ಸಮಾಜಕ್ಕೂ ಅನ್ಯಾಯ ಆಗೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಹಿಂದೂ ಜಾತಿ ಅದೆಲ್ಲ ಕ್ರಿಶ್ಚಿಯನ್ ಮಾಡ್ಲಿಕ್ಕೆ ಹೊರಟುಬಿಟ್ಟಿದ್ದಾರೆ ಕಾಂಗ್ರೆಸ್ಸಿನ ಸರ್ಕಾರ. ನಾನು ಮೊನ್ನೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೆ. ನಾನು ಅವ್ರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ, ನೀವು ಬರೆಸಬೇಕಾದ್ರೆ ನಿಮ್ಮ ಜಾತಿಯ ಹಿಂದ್ಗಡೆ ಕ್ರಿಶ್ಚಿಯನ್ ಅಂತ ಬರೀರಿ ಅಂತ ಹೇಳಿ ಸರ್ಕಾರನೇ ಆದೇಶ ಮಾಡುತ್ತೆ, ಸರ್ಕಾರನೇ ಕ್ಲೂ ಕೊಡುತ್ತೆ, ನೀವು ಹೀಗೆ ಬರೀಬೇಕು ಅಂತೇಳಿ. ಅಂದ್ರೆ ಹಿಂದೂ ಸಮಾಜದ ಎಲ್ಲ ಜಾತಿ ಪಂಗಡಗಳನ್ನ ನೀವು ಕ್ರಿಶ್ಚಿಯನ್ ಸಮಾಜಕ್ಕೆ ಸೇರಿಸಬೇಕು ಅಂತ ಹೇಳಿ ಒಂದು ರಾಜ್ಯ ಸರ್ಕಾರ ನಿರ್ಣಯ ಮಾಡತ್ತೆ ಅಂತ ಹೇಳಿದ್ರೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನಾ? ಇದು ಸಂವಿಧಾನದತ್ತವಾಗಿರುವಂತ ರಾಜ್ಯನ? ಇದು ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ ಸಿದ್ದರಾಮಯ್ಯನವರಂತ ಪ್ರಶ್ನೆ ಕೇಳಿದ್ರೆ, ನಿಮಗೆ ಬುದ್ಧಿ ಇಲ್ಲ ಅಂತ ಚರ್ಚೆ ಶುರು ಮಾಡ್ತಾರೆ. ನಮಗೆ ಬುದ್ಧಿ ಇಲ್ಲ, ನಿಮ್ ಬುದ್ಧಿ ಎಲ್ಲ ಹೋಗಿದೆ ಅಂತ ಕೇಳ್ತಾ ಇದ್ದೇನೆ ನಾನು. ಇದರಲ್ಲಿ ಧರ್ಮದ ರಾಜಕಾರಣವನ್ನ ನಾವು ರಾಜಕಾರಣವನ್ನು ಮಾಡ್ಲಿಕ್ಕೆ ಕೊಟ್ಟಿಲ್ಲ. ಆದ್ರೆ ಹಿಂದೂ ಧರ್ಮಕ್ಕೆ, ಹಿಂದೂ ಧರ್ಮದ ಎಲ್ಲ ಸಂಗತಿಗಳನ್ನು ಉದ್ಧ್ವಸ್ತಗೊಳಿಸುವಂತ ಕೆಲಸವನ್ನ, ಈ ರಾಜ್ಯದ ಒಂದು ವ್ಯವಸ್ಥೆಯನ್ನ ಬುಡಮೇಲ್ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಇದನ್ನ ನಾವು ಅಕ್ಷಮ್ಯ ಅಂತ ಕರೆದಿದ್ದೇವೆ. ಹಾಗಾಗಿ ಯಾವುದೇ ಸರ್ಕಾರ ಈ ರೀತಿ ಅಕ್ಷಮ್ಯ ಮಾಡ್ತಿರ್ಬೇಕಾದ್ರೆ ನಾಗರಿಕರು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಅದಕ್ಕೆ ನಾನು ವಿನಂತಿ ಮಾಡಿದ್ದೇನೆ, ಸಕಲ ಸಮಾಜದ, ಹಿಂದೂ ಸಮಾಜದಲ್ಲಿ ಅನೇಕ ಸಮಾಜಗಳಿವೆ, ಹಿಂದೂ ಧರ್ಮವನ್ನು ನಂಬಿಕೊಂಡಿರುವಂತಹ ಅನೇಕ ಸಮಾಜಗಳಿವೆ. ಆ ಎಲ್ಲ ಸಕಲ ಸಮಾಜದ ಬಂಧುಗಳಲ್ಲಿ, ಹಿರಿಯರಲ್ಲಿ, ಆ ನಾಯಕರುಗಳಲ್ಲಿ ನಾನು ವಿನಂತಿ ಮಾಡ್ತೇನೆ,
ಧರ್ಮದ ಕಾಲಂನಲ್ಲಿ ಹಿಂದೂ ಅಂತೇಳಿ ಬರೆಸಿ, ಜಾತಿ ಕಾಲಂನಲ್ಲಿ ಜಾತಿಯನ್ನ ಬರೆಯೋಣ. ಸರ್ಕಾರದ ಹುನ್ನಾರಕ್ಕೆ ನಾವು ಬಲಿಯಾಗುವಂತ ಅಗತ್ಯ ಇಲ್ಲ. ಇದು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ನಾವೆಲ್ಲ ಹಿಂದೂಗಳು ಹಿಂದೂ ರಾಷ್ಟ್ರದಲ್ಲಿ ಇರುವಂತವ್ರು, ಹಿಂದೂ ಸಮಾಜದಲ್ಲಿ ಇರುವಂತವ್ರು. ಇದನ್ನ ಒಡೆದಾಡುವಂತ ನೀತಿಯನ್ನ ಈ ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ. ಗಂಭೀರವಾಗಿ ಇದನ್ನು ತಗೊಳ್ಬೇಕು ಅಂತೇಳಿ ಸಕಲ ಸಮಾಜದ ಸಮಸ್ತ ನಾಯಕರಿಗೆ ನಾನು ಈ ಸಂದರ್ಭ ನಾನು ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತೇನೆ. ಎರಡನೇ ಸಂಗತಿ, ಅನೇಕ ಮಠಾಧೀಶಗಳಿದ್ದಾರೆ. ಮಠಾಧೀಶರುಗಳಲ್ಲೂ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ. ಸಾಧು ಸನ್ಯಾಸಿಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಹಿಂದೂ ಧರ್ಮವನ್ನು ದುರ್ಬಲಗೊಳಿಸುವಂತ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ? ಕ್ರಿಶ್ಚಿಯನ್ ಧರ್ಮಕ್ಕೆ ನೀವು ಮತಾಂತರ ಆಗ್ಬೋದು ಅಂತೇಳಿ ಕುಮ್ಮಕ್ಕು ಯಾರು ಕೊಡ್ತಾ ಇದ್ದಾರೆ? ಆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಧರ್ಮದ ಪೀಠಾಧಿಪತಿಗಳು ಮಾಡಬೇಕು ಅಂತ ಹೇಳಿ ಕೂಡ ನಾನು ವಿನಮ್ರವಾಗಿ ವಿನಂತಿಯನ್ನು ಮಾಡ್ತೇನೆ. ಇದರಿಂದ ಅನೇಕ ಸಂಗತಿಗಳು ನಡೆಯುತ್ತೆ. ಯಾಕೆಂದ್ರೆ ಎರಡನೇ ಬಾರಿ, ಮೂರನೇ ಬಾರಿ ನಾವು ನಡೆಸ್ತಾನೆ ಇದ್ದೇವೆ ಸಮೀಕ್ಷೆಯನ್ನು. ಯಾವ ಒಂದು ಸಮೀಕ್ಷೆನೂ ಸರಿಯಾದಂತ ರೀತಿಯಲ್ಲಿ ಮಾಡ್ತಾ ಇಲ್ಲ. ಯಾಕೆ ಅಂತೇಳಿ ನಿಮ್ಮ ಮನಸ್ಸಿನಲ್ಲಿರುವಂತದ್ದು ಇಡೀ ಸಮಾಜ ಚೆನ್ನಾಗಿರ್ಬೇಕು ಅನ್ನೋದ್ರ ಬಗ್ಗೆ ಅಲ್ಲ, ಇದನ್ನ ಉದ್ಧ್ವಸ್ತಗೊಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ. ಆ ಕಾರಣಕ್ಕೋಸ್ಕರ ನಿಮಗೆ ಕ್ಲಾರಿಟಿ ಇಲ್ಲ. ಹಾಗಾಗಿ ಈ ಸಮೀಕ್ಷೆ ಮಾಡ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಅವೈಜ್ಞಾನಿಕ ಅನ್ಸುತ್ತೆ ನನಗೆ. ಹಾಗಾಗಿ ಇದಕ್ಕೆಲ್ಲ ಹೇಳ್ತಾ ಇದ್ದೇನೆ. ಆದ್ರೆ ಇಷ್ಟಾದ್ಮೇಲೂ ತಾವು ಮಾಡ್ತಾ ಇದ್ದೀರಿ, ಮಾಡ್ಲಿಕ್ಕೆ ಈಗಾಗಲೇ ಸಿದ್ಧತೆ ನಡೆಸ್ತಾ ಇದ್ದೀರಿ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಸಮಸ್ತ ಹಿಂದೂ ಸಮಾಜದ ಬಂಧುಗಳಿಗೆ ಹಿಂದೂ ಧರ್ಮ ಅಂತೇಳಿ ಎಲ್ಲ ಸಮುದಾಯದವರು, ಎಲ್ಲ ಜಾತಿ ನಾಯಕರುಗಳು, ಜಾತಿಯ ಎಲ್ಲ ವ್ಯಕ್ತಿಗಳು, ಪ್ರತಿಯೊಬ್ಬರು ಕೂಡ ಅವರವರ ಧರ್ಮ ಅವರವರಿಗೆ ಶ್ರೇಷ್ಠ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಯೋಚನೆಯನ್ನು ಮಾಡಿ ಹಿಂದೂ ಧರ್ಮದ ಎಲ್ಲ ವಿವಿಧ, ಯಾಕಂದ್ರೆ ವಿವಿಧತೆಯಲ್ಲಿ ಏಕತೆ ಇರುವಂತ ದೇಶ ನಮ್ಮದು. ಹಾಗೆ ಈ ಹಿನ್ನೆಲೆಯಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಎಲ್ಲರೂ ಕೂಡ ಧರ್ಮದ ಕಾಲಂನಲ್ಲಿ, ಮುಸಲ್ಮಾನರು ಅವ್ರ ಧರ್ಮದ ಕಾಲಂನ ಅವರು ಅದನ್ನು ಬರೀತಾರೆ, ಕ್ರಿಶ್ಚಿಯನ್ರು ಅದನ್ನು ಬರೀತಾರೆ. ಆದ್ರೆ ಹಿಂದೂ ಧರ್ಮದಲ್ಲಿರುವಂತ ಜಾತಿಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಸರ್ಕಾರ, ನೀವು ಕ್ರಿಶ್ಚಿಯನ್ ಅಂತ ಬರೆಸ್ರಿ ನಿಮ್ಮ ಜಾತಿಯ ಹಿಂದೆ ಅಂತ ಹೇಳ್ತಾ ಇದಾರಲ್ಲ, ಇದು ಅಕ್ಷಮ್ಯ ಅನ್ನೋ ಮಾತನ್ನು ಹೇಳ್ತೇನೆ. ಎಲ್ಲ ನಾಗರಿಕರು, ಎಲ್ಲ ಜಾತಿಯ ಬಂಧುಗಳು, ಎಲ್ಲ ಜಾತಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಹಿಂದೂ ಸಮಾಜದ ಒಗ್ಗಟ್ಟಿನ ವ್ಯತ್ಯಾಸವನ್ನು ಮಾಡ್ತಿರುವಂತ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಉತ್ತರವನ್ನು ಕೊಡಬೇಕಾಗಿರುವಂತದ್ದು, ನಾನೊಬ್ಬ ಹಿಂದೂ ಅಂತೇಳಿ ಬರೆಸಬೇಕು, ನಾವೆಲ್ಲ ಒಂದು ಅನ್ನೋಂಥದ್ದನ್ನು ಮನಗಾಣಿಸಬೇಕು, ಆ ದಿಕ್ಕಲ್ಲಿ ಹೆಜ್ಜೆಯನ್ನು ಇಡಬೇಕು. ಈ ಒಂದು ಸಮೀಕ್ಷೆ ಒಳಗಡೆ ಪ್ರತ್ಯಕ್ಷ ಪಾಲ್ಗೊಳ್ಳಿ. ಹಿಂದೂ ಕಾಲಂನಲ್ಲಿ ಹಿಂದೂ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸ್ರಿ, ಜಾತಿ ಕಾಲಂನಲ್ಲಿ ನಮ್ಮ ಜಾತಿಗಳನ್ನ ಬರೆಸ್ಕೊಳ್ಳುವಂತ ಕೆಲಸವನ್ನ ಮಾಡೋಣ. ಅದ್ರ ಮೂಲಕ ಈ ಸಮಾಜವನ್ನು ಕಟ್ಟೋಣ ಅನ್ನೋ ಮಾತನ್ನ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲ ರೀ, ಇಲ್ಲಿ ಬಹಳ ಸ್ಪಷ್ಟ ಇದೆ. ಅವ್ರು ಹೇಳ್ತಾರೆ ಒಂದ್ ಕಡೆ, ಕಾಂತಾರ ಹೇಳಿದೆಲ್ಲ ಇದೆಯಲ್ಲ, ಏನ್ ಹೇಳ್ತಾರೆ ಅವರು ಅಂತ ಹೇಳಿದ್ರೆ, ಕ್ರಿಶ್ಚಿಯನ್ ಧರ್ಮದ ಜೊತೆ ಹಿಂದೂ ಧರ್ಮದ ಉಪಜಾತಿಗಳನ್ನು ಸೇರಿಸಿ ಈ ರೀತಿ ವರದಿ ನೀಡಲಾಗಿದೆ. ಇದ್ರೆ ಅಲ್ಲ ರೀ, ಸ್ಪಷ್ಟ ಇದೆ ಇಲ್ಲಿ. ಕ್ರಿಶ್ಚಿಯನ್ ಆದಿ ಆಂಧ್ರ ಅಂತ ಬರೆಸಿ, ಕ್ರಿಶ್ಚಿಯನ್ ಆದಿ ದ್ರಾವಿಡ ಅಂತ ಬರೆಸ್ರಿ, ಕ್ರಿಶ್ಚಿಯನ್ ಆದಿ ಕರ್ನಾಟಕ ಅಂತ ಬರೆಸ್ರಿ, ಕ್ರಿಶ್ಚಿಯನ್ ಬಣಜಿಗ ಅಂತ ಬರೆಸ್ರಿ, ಕ್ರಿಶ್ಚಿಯನ್ ಅಲ್ಲ. ಯಾಕೆ ಮತಾಂತರ ಆದ್ಮೇಲೆ ಹಿಂದೂ ಧರ್ಮ ಯಾಕೆ ಬೇಕು ಅವರಿಗೆ? ಮತಾಂತರ ಆದ್ಮೇಲೆ ಹಿಂದೂ ಧರ್ಮ ಯಾಕೆ ಬೇಕು ಅವರಿಗೆ? ಕ್ರಿಶ್ಚಿಯನ್ ಯಾಕೆ ಬೇಕು ನಿಮಗೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನೀವು ಕ್ರಿಶ್ಚಿಯನಿಗೆ ಮತಾಂತರ ಆಗ್ತೀರಿ. ಮತಾಂತರ ಆದ್ಮೇಲೆ ಅವರಿಗೆ ನಿಮಗೆ ಫೆಸಿಲಿಟೀಸ್ ಹಾಕಬೇಕು. ಇದು ನಮ್ಗೆ ಮೂಲಭೂತವಾದಂತ ಪ್ರಶ್ನೆ ಇರುವಂತದ್ದು. ಕ್ರಿಶ್ಚಿಯನ್ ಬ್ರಾಹ್ಮಣ ಅಂತ ಬರ್ಸಿ ಅಂತ ಹೇಳ್ತೀರಿ, ಕ್ರಿಶ್ಚಿಯನ್ ಕುರುಬ ಅಂತ ಹೇಳಿ ಬರ್ಸಿ ಅಂತ ಹೇಳ್ತೀರಿ. ಯಾಕೆ? ಈ ನೀತಿ ಇದೆಯಲ್ಲ, ಇದನ್ನೇ ನಾನು ಖಂಡಿಸ್ತಾ ಇರುವಂತದ್ದು. ಈ ಮಾನಸಿಕತೆ ಇದೆಯಲ್ಲ, ಇದು ಹೋಗ್ಬೇಕು ಅಂತ ಹೇಳ್ತಾರೆ. ಕ್ರಿಶ್ಚಿಯನ್ ಮಡಿವಾಳ ಅಂತ ಬರ್ಸಿ ಅಂತ ಹೇಳ್ತೀರಿ, ಕ್ರಿಶ್ಚಿಯನ್ ಮಾದಿಗ ಅಂತ ಬರ್ಸಿ ಅಂತ ಹೇಳ್ತೀರಿ, ಕ್ರಿಶ್ಚಿಯನ್ ಬಂಜಾರ ಅಂತ ಹೇಳಿ ಬರ್ಸಿ ಅಂತ ಹೇಳ್ತೀರಿ. ಇದು ಒಂದು ಸರ್ಕಾರ ಮಾಡುವಂತ ಒಂದು ಕೆಲಸ ಅಲ್ಲ. ಇದು ಮತಾಂತರ ಹೋದ ಅವನು ಅದನ್ನ ಬರ್ಸಬೇಕು ನೀವು. ಆ ಕಾಲಂ ಇತರೆ ಕಾಲಂ ಯಾಕೆ ಬೇಕು ನಿಮಗೆ? ಇಡೀ ಫಾರ್ಮೆಟ್ ಒಳಗಡೆ ಇತರೆ ಹಾಕಬೇಕು. 100% ಮತಾಂತರ ಆಗಿ ಅಂತ ಹೇಳ್ತಾ ಇದೆ. ನಾವು ನಮ್ಮ ಸಮಾಜ ಹೇಳಿದ್ರು, ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ರು?
ಹಿಂದೂ ಧರ್ಮದಲ್ಲಿರುವಂತಹ ಅನೇಕ ಸಂಗತಿಗಳ ವಿರುದ್ಧ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ. ಹೌದ್ರಿ, ಅದು ಸರಿ ಮಾಡಕ್ಕೆ ಹಿಂದೂ ಸಮಾಜ ಇರುವಂತದ್ದು ಇವತ್ತು. ಅದು ಸರಿಯಾಗಲಿಕ್ಕೋಸ್ಕರ ಮಠ ಮಂದಿರ ಇರುವಂತದ್ದು ಮಾಡ್ತಾ ಇದ್ದಾರೆ ಆ ಕೆಲಸವನ್ನು. ಅದು ಅವ್ರು ಮಾಡ್ತಾರೆ, ಅವ್ರವ್ರ ಧರ್ಮವನ್ನು ಉಳಿಸ್ಕೊಳ್ಳುವಂತ ಕೆಲಸವನ್ನು ಅವರ ಪರಂಪರೆ ಇರುವಂತವ್ರು ಮಾಡ್ತಾರೆ. ನಿಮಗ್ಯಾಕೆ ಇಂಟ್ರೆಸ್ಟ್? ಸೋನಿಯಾ ಗಾಂಧಿಗೆ ತೃಪ್ತಿಪಡಿಸಲಿಕ್ಕೆ ಈ ಕೆಲಸವನ್ನ ಕುತಂತ್ರದ ಮೂಲಕ ಮಾಡ್ತಾ ಇದ್ದೀರಿ. ಇದು ರಾಜ್ಯದ ಹಿತದೃಷ್ಟಿಗೆ ಒಳ್ಳೆಯದಲ್ಲ ಸಿದ್ದರಾಮಯ್ಯನವರು ಅಂತ ಹೇಳ್ಬೇಕಲ್ಲ ಯಾರಾದ್ರು. ನೀವು ಬುದ್ಧಿ ಇಲ್ಲ ಕಣಯ್ಯ ಅಂತ ಹೇಳ್ತಾರೆ ಅವ್ರ ಭಾಷೆಯಲ್ಲಿ. ಬುದ್ಧಿ ಇರೋರು ಮಾಡುವಂತ ಕೆಲಸ ಅಲ್ಲ ಇದು ಅಂತ ಗೌರವಯುತವಾಗಿ ನಾನು ಹೇಳ್ತಾ ಇದ್ದೇನೆ. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೂ ದಂಗೆ ಹೇಳುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೂ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ಅವ್ರ ಉದ್ದಟತನ. ಅದು ಅವ್ರು ಯಾರ ಮಾತು ಕೇಳೋ ಸ್ಥಿತಿಲಿ ಇಲ್ಲ ರೀ. ಅವ್ರು ಯಾರಿಗೆ ತೃಪ್ತಿಪಡಿಸ್ಬೇಕು ಅಂತ ಹೇಳಿದ್ರೆ ಅವರನ್ನ ಮೇಲಿನ ಅವರಮ್ಮಂಗೆ ಸೋನಿಯಾ ಗಾಂಧಿ ಅಮ್ಮ, ಮುಂಚೆ ಇಂದಿರಮ್ಮ ಇದ್ವಿ, ಈಗ ಸೋನಿಯಮ್ಮ. ಅವ್ರು ಯಾರಿಗೂ ಬೆಲೆ ಕೊಡಲ್ಲ ರೀ. ಈ ದೇಶದ ಮಣ್ಣಿನ ಸಂಸ್ಕೃತಿಗೆ ಬೆಲೆ ಕೊಡದಂತ ರೀತಿಯಲ್ಲಿ ನಡ್ಕೊಳ್ತಾ ಇದಾರಲ್ಲ ಅವರು. ರೀತಿಗೆ ಮಾತಾಡ್ತದೆ ಹೇಳ್ತಾರೆ. ಯಾಕೆ ಅವ್ರು ಹೇಳಿದಲ್ಲ, ಚಾಮುಂಡಿಗೆ ಅಪಮಾನ ಅಷ್ಟೇ ಅಲ್ಲ, ಇದು ಇಡೀ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡಿರುವಂತದ್ದು ಅವರು ನಡೆಸ್ತಾ ಇರುವಂತ ಕಾರ್ಯ. ಧರ್ಮದ ಆಧಾರದಲ್ಲಿ ಯೋಚನೆ ಮಾಡೋದಾದ್ರೆ ನಾವು ಇವತ್ತು ಚಾಮುಂಡೇಶ್ವರಿ ಉದ್ಘಾಟನೆ, ದಸರಾ ಉದ್ಘಾಟನೆ ಯಾರು ಮಾಡಬೇಕು? ಎಲ್ಲ ಹಂತಗಳಲ್ಲೂ ಈ ರೀತಿಯ ಒಂದು ನೆರೇಟಿವ್ ಫಿಕ್ಸ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ವಾತಾವರಣವನ್ನು ಹಾಳು ಮಾಡುವಂತ ಕೆಲಸವನ್ನು ಅವ್ರು ಮಾಡುವಂತದ್ದು. ಇದಕ್ಕೆ ಹೇಳ್ತಾ ಇದ್ದೇನೆ, ನೀವು ಧರ್ಮ ವಿರೋಧಿಗಳು, ರಾಷ್ಟ್ರ ವಿರೋಧಿಗಳು. ಯಾಕೆಂತ ಹೇಳಿದ್ರೆ ಏನ್ ಹೇಳ್ಬೇಕಿತ್ತು ನಾವು? ಬೇಡ, ನೀವು ಬೇರೆ ಇನ್ನಾದ್ರೂ ಈ ದೇಶದ ಸಂಸ್ಕೃತಿ ಧರ್ಮ ಸ್ವೀಕಾರ ಮಾಡಿ ಅಂತ ಹೇಳ್ಬೇಕಿತ್ತಲ್ಲ ಅವರು. ಈ ದೇಶದಲ್ಲಿ ಬೌದ್ಧ ಧರ್ಮ ಇಲ್ವಾ ಹಾಗಾದ್ರೆ? ಇದೆ ತಾನೆ? ಯಾಕೆ ಹೇಳಲ್ಲ ನೀವು ಹಾಗಾದ್ರೆ? ಹೇಳೋದಾದ್ರೆ ಯಾಕೆ ಕ್ರಿಶ್ಚಿಯನ್ ಅಂತ ಬರ್ಸಿ ಅಂತ ಹೇಳ್ತೀರಿ? ಹೀಗೆ ನೋಡಿ, ಈ ಧರ್ಮವನ್ನ ಒಡೆದಾಕುವಂತ ಕೆಲಸವನ್ನ, ಹುನ್ನಾರವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಮಾಡ್ತಾ ಇದೆ. ಇದು ಸಹಿಸಕ್ಕೆ ಸಾಧ್ಯ ಇಲ್ಲ. ಎಲ್ಲ ಹಂತಗಳನ್ನು ಹೇಳೋದಲ್ಲ. ಇವತ್ತು ದಸರಾ ನಾಳೆ 22ನೇ ತಾರೀಕು. ಆ ಹೆಣ್ಮಗಳ ಬಗ್ಗೆ ನಮ್ದಲ್ಲ ಆರೋಪ. ನಮಗೇನು ಆರೋಪ? ನಮ್ದೇನು? ಈ ದೇವರನ್ನ ಯಾರು ಪೂಜೆ ಮಾಡಬೇಕು? ಯಾರು ಅರಶಿನ ಕುಂಕುಮ ಹಚ್ಚಬೇಕು? ಯಾರು ಗಲ್ಲಕ್ಕೆ ಅರಶಿನ ಹಚ್ಚಬೇಕು? ಹಣ ಯಾರು ತಿಳ್ಕ ಇಡಬೇಕು? ಯಾರು ಪುಷ್ಪಾರ್ಚನೆ ಮಾಡಬೇಕು? ಇದು ನಮ್ಮ ಧರ್ಮದ ನಂಬಿಕೆಯ ಪ್ರಶ್ನೆ. ಇದು ಅವರಿಗೂ ಕೈ ಮುಗಿದು ಕೇಳಿದೆ ನಾವು. ಅಲ್ಲೂ ಅನೇಕ ಸಂಗತಿಗಳು ಬದಲಾವಣೆ ಆಗಿದೆ. ನನ್ನ ಹುಬ್ಳಿನಲ್ಲೂ ತೀರ್ಮಾನ ಮಾಡಿದ್ದಾರೆ. ಈ ತರದಲ್ಲಿ ನಡೀತಾ ಇದೆ. ಒಟ್ಟಾರೆ ಹೇಳಿದಲ್ಲ ನಾನು, ಸಮಸ್ತ ವೀರಶೈವ ಸಮಾಜದ ಬಂಧುಗಳಿಗೆ ಹೇಳಿದಲ್ಲ ನಾನು, ಬಹಳ ಸ್ಪೆಸಿಫಿಕ್ ಅಲ್ಲ ನಂದು. ಸಕಲ ಸಮಾಜಗಳ ಬಗ್ಗೆ ನಾನು ಹೇಳಿರೋನು. ಸಕಲ ಸಮಾಜಗಳು, ಅದರೊಳಗೆ ವೀರಶೈವರು ಬರುತ್ತೆ, ಲಿಂಗಾಯತರು ಬರ್ತಾರೆ, ಕುರುಬರು ಬರ್ತಾರೆ, ಉಪ್ಪಾರರು ಬರ್ತಾರೆ, ಮಡಿವಾಳರು ಬರ್ತಾರೆ, ಭಾವಸಾರ ಸಮಾಜ ಬರುತ್ತೆ. ಎಲ್ಲ ಹೇಳಿದಲ್ಲ, ಎಷ್ಟು ನೂರಾರು ಜಾತಿಗಳು ಬರುತ್ತೆ. ಅವರೆಲ್ಲರಿಗೂ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಧರ್ಮದ ಕಾಲಂನಲ್ಲಿ ಹಿಂದೂ ಅಂತೇಳಿ ಬರೆಸಿ. ನಾನೊಬ್ಬ ಹಿಂದೂ ಅಂತ ಹೇಳಿದ್ರೆ ಅನೇಕ ಸಂಗತಿಗಳು ಅಡಕ ಆಗಿದೆ. ಅದರೊಳಗಡೆ ರಾಷ್ಟ್ರ ಇದೆ, ರಾಷ್ಟ್ರೀಯತೆ ಇದೆ. ನಾನು ತೀರ್ಮಾನದ ಬಗ್ಗೆ ಹೇಳ್ತಾ ಇಲ್ಲ, ನಮ್ಮ ಧರ್ಮದ ಮಾನಸಿಕ, ನಮ್ಮ ಧರ್ಮದ ಒಟ್ಟು ವ್ಯವಸ್ಥೆ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಯಾರು ಉದ್ಘಾಟನೆ ಉದ್ಘಾಟನೆ ಮಾಡಬೇಕೋ ಬೇಡ ಅಂತ ಕೇಳಿದ್ರೆ ಮಾಡಿ ಅಂತ ಹೇಳಿ ಸರ್ಕಾರ ಡಯಲಕ್ಕೆ ಏನು, ಅದ್ರ ಬಗ್ಗೆ ಏನು ಬಹಳ ಸ್ಪೆಸಿಫಿಕ್ ಇರಲ್ಲ. ಅದನ್ನ ನಾವು ಯೋಚನೆ ಮಾಡಬೇಕಲ್ಲ. ನಾನೊಬ್ಬ ಹಿಂದೂ ಮುಖ್ಯಮಂತ್ರಿ ಯೋಚನೆ ಮಾಡಬೇಕಲ್ಲ, ಯಾರು ಅದನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ. ಇಲ್ಲಿ ಹಿಂದೂ ಮುಸಲ್ಮಾನ್ ಅಲ್ಲ ನನ್ನ ಪ್ರಶ್ನೆ, ನಮ್ಮ ನಂಬಿಕೆಗಳ ಪ್ರಶ್ನೆ. ನಮ್ಮ ನಂಬಿಕೆಗಳ ಪ್ರಶ್ನೆ ಕಣ್ರಿ. ಹಾಗಾಗಬಾರ್ದು. ಆ ರೀತಿ ಆಲೋಚನೆಗಳು ಮಾಡಬಾರ್ದು. ನೋಡಿ, ಯೇಸುದಾಸ್ ಅವರಿಗೆ ಅಯ್ಯಪ್ಪ ಸ್ವಾಮಿಗೆ ಬಿಡದೇ ಇರೋಂಥ ಸ್ಥಿತಿಯನ್ನು ಮಾಡೋದಾಗ ನಾವು ಬಿಟ್ಟೋ ಇಲ್ವಾ? ಬಿಡಬೇಕು ಅಂತ ಹೇಳಿದವ್ರ ಪೈಕಿ ನಾವೆಲ್ಲರೂ ಕೂಡ ಗೊತ್ತು. ಯಾಕೆ ಅಂತ ಹೇಳಿದ್ರೆ ಅವನಾಗ ನಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ಯಾರು ಉದ್ಘಾಟನೆ ಮಾಡಿದ್ರೆ ಎಲ್ಲ ಪಟ್ಟಿ ಕೊಟ್ಟಿದ್ದಾರೆ, ಅವರೆಲ್ಲರೂ ಹಂಗೆ ನಡ್ಕೊಂಡು ಸ್ವಾಮಿ.
ಹಾಗೆ ನಡ್ಕೊಂಡ್ರು. ಈ ದೇಶದೊಳಗಡೆ ಇಂದಿರಾ ಗಾಂಧಿಗೂ ಕೂಡ ಹಿಂದೂ ದೇಶದ ದೇವಸ್ಥಾನದ ಒಳಗಡೆ ಬಿಡದೇ ಇರುವಂತ ನಿದರ್ಶನ ಈ ದೇಶದಲ್ಲಿ ಇದೆಯಲ್ಲ. ಹಾಗಾಗಿ ಇದನ್ನ ಗಂಭೀರವಾಗಿ ಯೋಚನೆ ಮಾಡಿ ಅಂತ ಮಾತ್ರ ನಾನು ವಿನಂತಿ, ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಸಕಲ ಸಮಾಜದ ಎಲ್ಲ ಜಾತಿ ಜನಾಂಗಗಳ ನಾಯಕರುಗಳಿಗೆ, ವ್ಯಕ್ತಿಗಳಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ಹಿಂದೂ ಅಂತ ಬರೆಸಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಅವ್ರಿಗೆ ಅವಾಗ ಅವ್ರು ಬೆನ್ ಮುಡ್ಕೊಳ್ತಾ ಇರ್ತಾರೆ. ಯಾಕಂದ್ರೆ ಚೋರಿ ಮಾಡಿದ್ದು ಜಗತ್ತಲ್ಲಿ ಯಾರು ಇದ್ರೆ ಕಾಂಗ್ರೆಸ್ ಮಾತ್ರ. ಅವರೆಲ್ಲ ಚೋರಿನೂ ಮಾಡಿಬಿಟ್ರು, ಮತ ಚೋರಿನೂ ಕೂಡ ಮಾಡಿದ್ದಾರೆ. ಹಾಗಾಗಿ ಹೇಳಿದಲ್ಲ, ಕುಂಬಳಕಾಯಿ ಕಳ್ಳಾದ ಹೆಗಲು ಮುಡ್ಕೊಂಡು ಒಳಗೆ ನಿರ್ಮಾಣ ಮಾಡ್ಕೊಳ್ತಿದ್ದಾರೆ. ನೋಡಿ, ಈ ದೇಶದಲ್ಲಿ ನ್ಯಾಯಾಲಯ ಆದೇಶ ಕೊಟ್ಟಿದ್ದು ಚುನಾವಣೆಯಲ್ಲಿ ಗೆದ್ದಿದ್ದು ಅಕ್ರಮ ಅಂತ ಹೇಳಿ ಯಾರಿಗೆ? ಬಿಜೆಪಿಯವರಿಗೆ. ನ್ಯಾಯಾಲಯದ ಆದೇಶ ಧಿಕ್ಕರಿಸಿ ತುರ್ತು ಪರಿಸ್ಥಿತಿ ಹೇಳಿದ್ದು ಬಿಜೆಪಿಯವರ. ಇದೇ ಕಾಂಗ್ರೆಸ್ ನೀಚಗೆಟ್ಟ ಪರಮಾವಧಿ ತನಕ ಹೋಗಿದ್ದು ಕಾಂಗ್ರೆಸ್ ಅದವತ್ತು. ಬಿಡಿ, ಅದ್ರ ಬಗ್ಗೆ ನಾನು ಇನ್ನೊಂದು ಸರಿ ಚರ್ಚೆ ಮಾಡ್ತೇನೆ. ಇಷ್ಟೆಲ್ಲ ತುಂಬಾ ಹೇಳ್ತೀನಿ ನಾನು ಪ್ರಸನ್ನ. ಹೇಳಿದೆ, ಚುನಾವಣೆ ಆಗ ಸ್ಪಷ್ಟ ಮಾಡಿದೆ. ಒಂದ್ ಸೆಕೆಂಡ್ ನೋಡಿ, ಅದಕ್ಕೆ ನಾನು ಹೇಳಕ್ ಹೊರಟಿದ್ದೇನೆ. ಚುನಾವಣಾ ಆಯೋಗ ಹೇಳ್ತು, ಏನ್ ಹೇಳ್ತು? ನಿಮ್ದೇನಿದ್ರೆ ದಾಖಲಾತಿ ತಗೊಂಬಂದು ಇಲ್ಲಿ ತೋರಿಸ್ರಿ, ಸರಿ ಇದ್ರೆ ಅದನ್ನು ಸರಿಪಡ್ಕೊಳ್ಳೋ ಕೆಲಸ ನಾವು ಮಾಡ್ತೇವೆ ಅಂತ ಮಾತನ್ನು ಅವ್ರು ಹೇಳಿದ್ರು. ರಸ್ತೆ ಮೇಲೆ ಇವರು ಎಲ್ಲಿದ್ದು ಬಿದ್ದು ಓಡಾಡೋದು, ಇವರು ರಸ್ತೆಲ್ಲ ಓಡಾಡ್ತಾರೆ. ಆದ್ರೆ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ಚುನಾವಣಾ ಕಮಿಷನ್ ನೀನು ಈ ತರ ಎಲ್ಲ ಬೇರೆ ತರ ಯೋಚನೆ ಮಾಡಕ್ ಆಗೋದಿಲ್ಲ. ಸ್ಯಾಂಟಿಟಿ, ಎಸ್, ಸ್ಯಾಂಟಿಟಿ ಪ್ರಶ್ನೆಯನ್ನ ಅದಕ್ಕೆ ಹೇಳಿದ್ದು ನಾನು. ಇದನ್ನ ನೀವು ಮತದಾರ ಚೋರಿ ಪ್ರಶ್ನೆ ಬೇರೆ ದೇಶದಲ್ಲಿ ಯಾಕೆ ಮಾಡೋದಿಲ್ಲ ರಾಹುಲ್ ಗಾಂಧಿ? ಯಾಕೆ ಮಾಡೋದಿಲ್ಲ ಅವರು? ಈ ದೇಶದ ಕೇಳಿಲ್ಲ, ಕೇಳಿ ಸರ್, ಚುನಾವಣಾ ಆಯೋಗ ದುರ್ಬಲ ಅಲ್ಲ, ಇಲ್ಲಿ ಕಾಂಗ್ರೆಸ್ಸಿನ ನೇತೃತ್ವ ದುರ್ಬಲ. ಕಾಂಗ್ರೆಸ್ಸಿನ ನೇತೃತ್ವ ದುರ್ಬಲಗೊಳಿಸುವಂತ ಕೆಲಸ ಹುನ್ನಾರ ಮಾಡ್ತಿರೋದು. ನಾವ್ಯಾಕೆ ಬಲಿ ಆಗ್ಬೇಕು? ಚುನಾವಣಾ ಆಯೋಗ ಕ್ರಮಗಳನ್ನ ಹೇಗೆ ತಗೋಬೇಕು ಪ್ರೋಸೆಸ್ ಮೂಲಕ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಇದು ತಗೊಂಡ್ಬಂದು ಕೊಡಪ್ಪ ಅಂತ ಕೇಳಿ. ಒಂದು ನಿಮಿಷ, ಚುನಾವಣಾ ಆಯೋಗ ಗೌರವಯುತ ನಡ್ಕೊಳ್ತಾ ಇದೆ. ಇನ್ನೊಬ್ಬ ನ್ಯಾಷನಲ್ ಪಾರ್ಟಿ ಲೀಡರ್, ನಿಮ್ಮ ಇಡೀ ಕುಟುಂಬ ಈ ದೇಶವನ್ನು ಆಳಿದೆ. ಈ ದೇಶ ಆಳಬೇಕಾದ್ರೆ ಇದೇ ಎಲೆಕ್ಷನ್ ಕಮಿಷನ್ ಮೂಲಕನೇ ಚುನಾವಣೆ ನಡೆದಿರೋದು. ಈ ಚುನಾವಣೆ ಬಗ್ಗೆನೇ, ಈ ಚುನಾವಣಾ ಸಮಿತಿ ಬಗ್ಗೆನೇ, ಚುನಾವಣಾ ಕಮಿಷನ್ ಬಗ್ಗೆನೇ ನೀವು ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿದ್ರೆ ತಗೊಂಡು ಕೊಡಪ್ಪ ಅಂತ ಕೇಳಿದೆ. ಹಾಗಾಗಿ ಇದನ್ನ ಹೇಳಿದಲ್ಲ, ಇದರೊಳಗಡೆ ಇಷ್ಟಕ್ಕೆ ನಿಲ್ಲಲ್ಲ ಪ್ರಸನ್ನ ಅವರೇ. ನಂದೇನಂದ್ರೆ, ಈ ಎಲ್ಲ ನಂಬಿಕೆಗಳನ್ನ ಪ್ರಶ್ನೆ ಮಾಡುವಂತ ಸ್ಥಿತಿ ಯಾಕೆ ಬೇಕು ಕಾಂಗ್ರೆಸ್ಗೆ? ಕಾಂಗ್ರೆಸ್ಸಿನ ನೇತೃತ್ವಕ್ಕೆ ಯಾಕೆ ಬೇಕು? ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ನಂಬಿಕೆಯ ಬಗ್ಗೆ ಪ್ರಶ್ನೆ ಮಾಡುವಂತ ವ್ಯವಸ್ಥೆ ಇದೆಯಲ್ಲ, ಇದು ದೇಶವನ್ನು ಉದ್ಧ್ವಸ್ತಗೊಳಿಸುವಂತ ಕೆಲಸ. ಸುಮ್ಮನೆ ಆಗಲ್ಲ ಅವರು, ಸುಮ್ಮನೆ ಆಗೋದಿಲ್ಲ ಅವರು. ಅವ್ರೇನ್ ಮಾಡ್ಬೇಕು ಮಾಡ್ತಾರೆ. ಅವರು ಸುಮ್ಮನೆ ಆಗೋದಿಲ್ಲ. ಇದ್ರ ನಯನನ್ನೆಲ್ಲ ಇವತ್ತು ಬಹಳ ನೀವು ಗಡಿಬಿಡಿ, ನಾನು ಗಡಿಬಿಡಿ, ಇಷ್ಟೊಂದು ಸಂಗತಿಯಲ್ಲಿ ನಾನು ಬಹಳ ಕೆಲವೇ ಹೈಲೈಟ್ಸ್ ಮಾತ್ರ ಹೇಳಿದ್ದೇನೆ. ಇನ್ ಡೀಟೇಲ್ ನಿಮ್ ಜೊತೆ ಕೂತ್ಕೊಳ್ತೇನೆ, ಚರ್ಚೆ ಮಾಡೋಣ. ಎಲೆಕ್ಷನ್ ಕಮಿಷನ್ ಏನ್ ಮಾಡಬೇಕು, ರಾಹುಲ್ ಗಾಂಧಿ ಏನ್ ಮಾಡೋಣ. ಒಬ್ಬ ಬೇಜವಾಬ್ದಾರಿ ತನ ನೋಡ್ಕೊಳ್ಳುವಂತ ಒಬ್ಬ ರಾಷ್ಟ್ರೀಯ ನಾಯಕ ನಮ್ಮ ದೇಶದಲ್ಲಿ ಇರಾನೆ ಅಂತ ಹೇಳಿದ್ರೆ ನಾವು ಏನ್ ಸಹಾಯ ಹೇಳಿದೆ? ಸುಪ್ರೀಂ ಕೋರ್ಟ್ ಏನ್ ಮಾಡ್ಬೇಕಲ್ರಿ ಇವರು? ಸುಮ್ಮನೆ ಇವರು ಗಾಳಿಲಿ ಗುಂಡು ಹೊಡ್ಕೊಂಡು ಹೋಗ್ತಾರೆ. ಯಾರು? ರಾಹುಲ್ ಗಾಂಧಿ. ಒಂದ್ ತಿಳ್ಕೊಳ್ಳಿ, ತಾವು ತಪ್ಪು ತಿಳ್ಕೊಂಡಿದ್ದೀರಿ. ನಡೆದಿದೆ, ಅದಕ್ಕೋಸ್ಕರ ಸುಮ್ಮನೆ ಇಲ್ಲ. ಅವರು ನಡೆದಿದೆ ಅಂತಲ್ಲ, ಏನೂ ನಡೆದಿಲ್ಲ. ಇವನೇನೋ ಒಬ್ಬ ಹುಚ್ಚ ಮಾತಾಡ್ತಿದ್ದಾನೆ, ಡೀಟೇಲ್ ಕೊಡು ಅಂತ ಕೇಳಿದ್ದೇವೆ, ಕೊಡ್ಲಿ, ಆಮೇಲೆ ಮಾತಾಡ್ತೇವೆ ಅಂತ ಹೇಳಿದ್ದಾರೆ ಅವರು. ನೋಡಿ, ಇದೆ ಒಂದು ನಿಮಿಷ. ಮೊನ್ನೆ ನ್ಯಾಯಾಲಯ ಆದೇಶ ಕೊಡ್ತು. ಯಾರ ಬಗ್ಗೆ? ಕಾಂಗ್ರೆಸ್ಸಿನ ಶಾಸಕನ ಬಗ್ಗೆ, ನಂಜೇಗೌಡರ ಬಗ್ಗೆ. ನಂಜೇಗೌಡ ತಾನೆ? ಯಾರು ಚೋರಿ ಮಾಡಿರೋದು? ಅವರ ಹತ್ರನೇ ಉತ್ತರ. ನಾನು ಅದಕ್ಕೆ ಹೇಳ್ತಾ ಇದ್ದೇನೆ, ಈ ನೆಹರೂರವರ ಕಾಲದಿಂದ
ಎಲೆಕ್ಷನ್ ಅನ್ನ ಮಾಡ್ಕೊಂಡ್ ಬಂದಿರುವಂತ ಚುನಾವಣಾ ಆಯೋಗಕ್ಕೆ ಅಪಮಾನ ಮಾಡಿರುವಂತ ಅಂದ್ರೆ ದೇಶಕ್ಕೆ ಅಪಮಾನ ಮಾಡುವಂತ ಕೆಲಸವನ್ನ ರಾಹುಲ್ ಗಾಂಧಿ ಮೊದಲನೇ ಬಾರಿ ಅಲ್ಲ ಸಾರಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಅವ್ರು ನೆಲಕ್ಕೆ ಹೋಗ್ತಾ ಇರುವಂತ ಇಷ್ಟು ಅರ್ಥ ಮಾಡ್ಕೊಂಡ್ಬೋಣ. ನಾವು ದೇಶದ ಒಟ್ಟು ವ್ಯವಸ್ಥೆಯನ್ನ ಹಾಳು ಮಾಡುವಂತ ಒಂದು ಕುಕೃತ್ಯಕ್ಕೆ ಎಲ್ಲೋ ಒಂದ್ ಕಡೆಗೆ ಏನ್ ಹೇಳ್ತಾರೆ, ಏನೋ ಒಂದು ವಿಷಬೀಜ ಬಿತ್ತಂತ ಕೆಲಸ. ಇದು ಯಾವುದೇ ಒಬ್ಬ ರಾಷ್ಟ್ರೀಯ ನಾಯಕ ಮಾಡಿಕೊಡುದು. ಧನ್ಯವಾದ. ಸರ್ ಮಾಡ್ತಾರೆ, ಯಾವುದಕ್ಕೂ ಅಲ್ಲ ಟೈಮ್ ತೊಗೊಳತ್ತೆ. ನೋಡಿ, ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ ಸರ್, 100% ನೆಗ್ಲೆಕ್ಟ್ ಮಾಡ್ತಾರೆ. ಚುನಾವಣೆ ಯಾಕೆ ಒಂದು ಸೀರಿಯಸ್ ತಗೋಬೇಕು? ನಾವು ಹೇಳ್ತೇನೆ ಅಂದ್ರೆ ಸುಮ್ಮನಾಗ್ತಾರೆ, ಅವ್ರು ವ್ಯವಸ್ಥೆ ಬಿಡೋದಿಲ್ಲ ಅವರು. ಧನ್ಯವಾದ. ಆ ನಂಬಿಕೆ ಹಾಳು ಮಾಡಿರೋದು ಯಾರು?